ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಲಹಳ್ಳಿ. ಹುಣಸೂರು ಹೆದ್ದಾರಿಯ ಬೈಪಾಸ್ನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹುಣಸೂರು ಹೆದ್ದಾರಿಯ ಬೈಪಾಸ್ನಲ್ಲಿ ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಪರಿವರ್ತನಾ ಸಂಸ್ಥೆಯ ಸ್ವಸಹಾಯ ಸಂಘಗಳ ಲೆಕ್ಕ ಪರಿಶೋಧಕರಾಗಿದ್ದ ಕೊತ್ತೇಗಾಲ ಗ್ರಾಮದ ಮಲ್ಲೇಶ್ ಮೃತ ದುರ್ದೈವಿಯಾಗಿದ್ದು, ಅಪಘಾತದ ನಂತರ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಈ ಕುರಿತು ಹುಣಸೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಹಾಗೂ ನೆರೆ ರಾಜ್ಯಗಳ ಹಲವೆಡೆ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದ್ದು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ರಾಜ್ಯ ಹಾಗೂ ನೆರೆ ರಾಜ್ಯಗಳ ಹಲವೆಡೆ ಹಕ್ಕಿ ಜ್ವರದ ಭೀತಿ ಹಿನ್ನೆಲೆ ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕೇರಳ ಗಡಿಯ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಲಾಗ್ತಾ ಇದ್ದು, ಮೈಸೂರು ಕೇರಳ ಗಡಿ ಭಾಗ ಬಾವಲಿ ಚೆಕ್ ಪೋಸ್ಟ್ ಬಳಿಯೂ ಕೂಡ ತಪಾಸಣೆ ನಡೆಸಲಾಗ್ತಾ ಇದೆ. ಇನ್ನು ತುರ್ತು ಸ್ಥಿತಿ ನಿಭಾಯಿಸಲು 48 ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ರಚನೆ ಮಾಡಲಾಗಿದ್ದು, ಅಸ್ವಾಭಾವಿಕವಾಗಿ ಸಾವನ್ನಪ್ಪುವಂತಹ ಕೋಳಿ ಫಾರ್ಮ್ಗಳ ಮೇಲೆ ನಿಗಾ ಇರಿಸಲಾಗಿದೆ. ಈ ವೇಳೆ ಪ್ರಯೋಗಾಲಯಕ್ಕೆ ವಲಸೆ ಹಕ್ಕಿಗಳ ಪಿಕ್ಕೆ ರವಾನೆ ಮಾಡಲಾಗಿದ್ದು, ಸೋಂಕು ತಡೆಗಟ್ಟಲು ಜಿಲ್ಲಾ ಪಶುವೈದ್ಯ ಇಲಾಖೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ HD ಕೋಟೆ. ಸೊ ನನಗೆ ತಿಳಿದಿರೋ ಹಾಗೆ ಕರ್ನಾಟಕದ ಆಂಧ್ರ ಬಾರ್ಡ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ಗೈಡ್ಲೈನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಬಾವಲಿ ಚೆಕ್ ಪೋಸ್ಟಲ್ಲಿ ಇವತ್ತು ನಾವು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಪ್ರಸನ್ನ ಅವರು ಬಂದು ಇಲ್ಲಿ ಮಚ್ಚೂರು ಮತ್ತು ಭಾಗಕ್ಕೆ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಭೇಟಿ ನೀಡಿ H5N1 ವೈರಸ್ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರು ನೀಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಕರಪತ್ರಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಈ ಭಾಗಕ್ಕೆ ಹೊಂದಿಕೊಂಡಂಥ ದೊಡ್ಡಬೈರಗುಪ್ಪ ಆಸ್ಪತ್ರೆ ಆಡಳಿತಾಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಇದ್ರ ಬಗ್ಗೆ ತರಬೇತಿಯನ್ನು ನೀಡಿ ಈ ಕೇರಳ ಹೊಂದ್ಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂಕಿ ಇರ್ಬೋದು, ಕೋಳಿಗಳಿರ್ಬೋದು, ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದ್ರೆ ಅದನ್ನು ಕೂಡಲೇ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಅಂತ ನಾವು ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಎಲ್ಲರೂ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದುವರೆಗೆ ಯಾವುದೇ ಕೇರಳದಲ್ಲಿ ಒಂದು ಪ್ರಕರಣಗಳಿಲ್ಲ, ಈ ಭಾಗದಲ್ಲಿ ಯಾವುದೋ ಮೈಸೂರಲ್ಲಿ ಯಾವುದೇ ಪ್ರಕರಣಗಳಿಲ್ಲ. ಆದರೂ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದಿಂದ ಎಲ್ಲ ಕ್ರಮವನ್ನು ಇಲ್ಲಿ ತಗೊಂಡಿದ್ದೀವಿ. ಕರ್ನಾಟಕ ರಾಜ್ಯದ ನೆರೆ ಆಂಧ್ರ ಪ್ರದೇಶದಲ್ಲಿ ಮತ್ತು ನಮ್ಮ ರಾಜ್ಯದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವುದರಿಂದ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಕೇರಳ ಗಡಿಯಾದಂಥ ಬಾವಲಿಯಲ್ಲಿ HD ಕೋಟೆ ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಹಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ
ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದ್ದೀವಿ. ಅದರಿಂದ ಏನಾದರೂ ಕೇರಳ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬಾರ್ದು ಅಂತೇಳಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಮೆಜರ್ಸ್ ತಗೊಂಡಿದ್ದೀವಿ. ಹಾಗಾಗಿ ಜೊತೆಗೆ RRT ಟೀಮ್ನ ರೆಡಿ ಮಾಡಿಕೊಂಡು ಅದು ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸನ ಕೈಗೊಂಡಿದ್ದೀವಿ. ಅದ್ರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಹಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಹಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಾಕಿರೋ ಕೋಳಿಗಳು ಮರಣ ಹೊಂದಿದ್ರೆ ಅವುಗಳನ್ನ ಇಮಿಡಿಯೇಟ್ ಆಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನಾ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸ್ಬೇಕು ಅಂತೇಳಿ ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ವಾದ ವಿವಾದ, ಟೀಕೆ ಟಿಪ್ಪಣಿ, ಗದ್ದಲ ಗೊಂದಲಗಳ ಹಾಗೂ ಆರೋಪಗಳ ನಡುವೆ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ಹಾಗೂ ಗ್ರಾಮ ಸಭೆಯಲ್ಲಿ PDOಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಕೈಲಾದ್ರೆ ಕೆಲಸ ಮಾಡಿ, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ನಡೀರಿ. ಗ್ರಾಮ ಪಂಚಾಯಿತಿ ಸಮಸ್ಯೆಗೆ ಬೇಸತ್ತ ಗ್ರಾಮಸ್ಥರಿಂದ PDO ಮತ್ತು ಇತರ ಇಲಾಖೆಯ ಸರ್ಕಾರಿ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಮೈಚಳಿ ಬಿಡಿಸಿದ್ದಾರೆ. ಕಬ್ಲ ಮಾರಲ್ಲ ರಿಪೋರ್ಟ್ ಕೊಡವ್ರೆ, ಕಬ್ಲ ಮಾರವ್ರೆ, PDO ಸಮೇತ ಇದಾರೆ ಫೋಟೋದಲ್ಲಿ. ಕಬ್ಲ ಮಾರಲ್ಲ ರಿಪೋರ್ಟ್ ಕೊಡವ್ರೆ. ಈ ಕಬ್ನ ದುಡ್ಡು ಎಲ್ಗೋಯ್ತು, ಕಬ್ನ ಎಲ್ಗೋಯ್ತು? ಈಗ ತೋರಿಸಿ ಒಂದು ಪಂಚಾಯತ್ ಸಿಸ್ಟಮ್ಗಲ್ಲ 92,000 ರೂಪಾಯಿ ಲ್ಯಾಪ್ಟಾಪ್ ತಗೊಂಡ್ರೆ, 92,000 ರೂಪಾಯಿ CPU ತಗೊಂಡವ್ರೆ, ಚೇರ್ ತಗೊಂಡ್ರೆ, ಟೇಬಲ್ ತಗೊಂಡ್ರೆ, ತೋರಿಸಿ ಪಂಚಾಯತ್ ಅಧಿಕಾರಿಗಳು ಸಾರ್ವಜನಿಕ ಕೆಲಸ ಮಾಡಕ್ಕಾಗಲ್ಲ. ನೀವೇನಿಗೆ ಸಂಬಳ ತಗ ಕೂತಿದ್ದೀರಿ ನೀವು ಪಂಚಾಯತಿ ಒಳಗೆ? ಅಲ್ಲ, ಮಾತೆತ್ರ ಆಯ್ತು ಅಂತಿದ್ದೀರಿ. ಏನ್ ಮೇಡಮ್ ವಾಟರ್ ಮ್ಯಾನ್ ಅವನೇ ಅವ್ರು ಕರ್ಕೊಂಡೋಗಿ ಕೆಲಸ ಮಾಡಿಸ್ತೀವಿ. ಎಲ್ಲನೂ ನಮ್ಗೆ ಮಾಡ್ತಾರೆ. ಹೆಂಗೆ ಹೇಳಿ ಮತ್ತೆ ಸ್ಕೂಲ್ ಮಕ್ಕಳಿಗೆ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ಹಾಗೂ ಉಪಾಧ್ಯಕ್ಷ ನಂಜಪ್ಪ ಸೇರಿದಂತೆ ಸದಸ್ಯರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಗಿದ್ದು, ಆರಂಭಕ್ಕೂ ಮುನ್ನವೇ ಇಒ ಸಭೆಗೆ ಬಂದಿಲ್ಲ. ಇಒ ಜೆರಾಲ್ಡ್ ರಾಜೇಶ್ ಅವರನ್ನ ಸಭೆಗೆ ಕರೆಸಿ, ಇಲ್ಲವಾದಲ್ಲಿ ಸಭೆಯನ್ನು ರದ್ದುಗೊಳಿಸುವಂತೆ ಸದಸ್ಯರು ಮತ್ತು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು. ನಾವಾಗ್ತೀವಿ, ದುಡ್ಡ ಮಾಡ್ಕೊಡ್ರೆ ಕೇಳಿ ನಮ್ಗೆ. ಕುಡಿಬೇಕು ನೀವು, ನೀವೇ ಕುಡಿಬೇಕು. ಇಲ್ಲಿ ಸಾರ್ವಜನಿಕ ಕುಡಿಬೇಕು, ಮೀಡಿಯಾದವರು ಅವರ ಅಧಿಕಾರಿಗಳೆಲ್ಲ ನೀರು ತಂದು ಕುಡಿರಿ ನೀವು. ಬ್ಯಾಡ ಬಿಡಿ, ಕೂಡಾಕ್ ಬಿಡು, ಸ್ಟ್ರೈಕ್ ಮಾಡೋಣ. ಕುಡಿಬೇಕು ಸಾರ್ವಜನಿಕ ಎಲ್ಲ ಅಧಿಕಾರಿಗಳು. ಇವತ್ತಿನ ಕತೆ ಹೇಳ್ರಿ ನೀವು. TP ಇವತ್ತಿನ ಕತೆ ಹೇಳ್ರಿ. ಬ್ಲೈಂಡ್ ಆಗಿ ನೋಡಿ, ನಮ್ ಪಂಚಾಯತಿ ಅದೃಷ್ಟ ನೋಡಿ. ಕುಂಡ್ರು ಸಿಗ್ತಾರ. ನಾವ್ ಯಾಕೆ ಕೆಲಸ ತಗೊಂಡ್ಬರೋಣ ನಾವು? ಇಲ್ಲ, ಸದಸ್ಯರು ಹೇಳೋ ಕೆಲಸ ಇವರು ಮಾಡಲ್ಲ. ಏನ್ ಕೆಲಸ ಮಾಡೋದು ಗ್ರಾಮಸ್ಥರು ನಾವು?
ಇನ್ನೇನು ಮಾಡಕ ಈಗ ನೋಡಿ ಯಾವ್ದು ನಮ್ಮ ಗ್ರಾಮದಲ್ಲಿ ನಮ್ಮ ಮೆಂಬರ್ಗಳಲ್ಲಿ ಯಾವ್ದು ತೊಂದರೆ ಇಲ್ಲ ಮೇಡಮ್. ಇರೋದೇ ನಮ್ಮ ಇದು ಅದೇ ಬೋರ್ವೆಲ್ ಅದೇ ಪೈಪ್ ಬರೀ ದಿನನಿತ್ಯ ಅನ್ಕೊಂತ ನಿಮ್ಗೆ ಎಷ್ಟು ದಿನ ಹೇಳ್ಬೇಕು ನಿಮ್ಗೆ? ನಮ್ಮಲ್ಲಿ 6 ತಿಂಗಳಿದೀವಿ. ಎಡ್ಕೊಂಡು ಪಕ್ಕ ಲೆಟರ್ ಕೊಟ್ಟೆ ಸ್ಕೂಲ್ ಮಕ್ಕಳು ಬೋರ್ವೆಲ್ ನೀವು ಕುಡಿಯಕ ಯೋಗ್ಯತೆ ಕುಡಿತಾವ ಸ್ಕೂಲ್ ಮಕ್ಕಳು. ಕಾಟಾಚಾರಕ್ಕೆ ಸಭೆ ನಡೆಸಲಾಗ್ತಾ ಇದ್ದು ಸಂಬಂಧಪಟ್ಟ ಹಲವು ಇಲಾಖೆ ಅಧಿಕಾರಿಗಳು ಸಭೆಗೆ ಬಂದಿಲ್ಲ. ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಇಲ್ಲದ ಮೇಲೆ ಸಭೆ ಯಾಕೆ ಬೇಕು ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಪಂಚಾಯತಿಲಿ ಕಾರ್ಯನಿರ್ವಹಿಸಕ್ ಆಗೋದಿಲ್ಲ. ನನಗೆಲ್ಲ ಸ್ಟಾಫ್ ಕೊಡಿ ಅಂದ್ಬಿಟ್ಟು ನೀವು ಲೆಟರ್ ಕೊಟ್ಬಿಟ್ಟು ದಯಮಾಡಿ ನೀವು ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಮಲ್ಲಿರಿ ನೀವು ಕೊಟ್ಬಿಟ್ಟು ಈಗ ಬರ್ತಾ ಇದ್ರಿ ನೀವು. ಅಸ್ಪೃಶ್ಯತೆ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದ್ರೆ ಅಧಿಕಾರಿಗಳು ಇದ್ಯಾವುದರ ಪರಿವೇ ಇಲ್ಲ ಎಂಬಂತೆ ತಮ್ಮ ಮೊಬೈಲ್ನಲ್ಲಿ ತಲ್ಲೀನರಾದ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ನಡೆದ SC/ST ಸಭೆಯಲ್ಲಿ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರಿಂದ ಟೀಕೆ ವ್ಯಕ್ತವಾಗಿದೆ. SC/ST ಸಮಸ್ಯೆಗಳನ್ನ ಈ ಬಗ್ಗೆ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೇ ಅಧಿಕಾರಿಗಳು ಮೊಬೈಲ್ನಲ್ಲಿ ಫುಲ್ ಬ್ಯುಸಿಯಾಗಿರುವುದು ಕಂಡು ಬಂದಿದೆ. ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಅಸ್ಪೃಶ್ಯತೆ ಆಚರಿಸುತ್ತಿರುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿತ್ತು. ಇಂತಹ ಪಿಡುಗಿಗೆ ನಿಯಂತ್ರಣ ಹೇರಬೇಕೆಂದು SC/ST ಸಮಿತಿ ಸದಸ್ಯ ಕಾರ್ಯ ಬಸವಣ್ಣ ಸಭೆಯಲ್ಲಿ ಅಧಿಕಾರಿಗಳಿಗೆ ಮನಮುಟ್ಟುವಂತೆ ಹೇಳ್ತಾ ಇದ್ರು. ಆದರೆ ಅಧಿಕಾರಿಗಳು ಇದ್ಯಾವುದು ನಮಗೆ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸುತ್ತಾ ಮೊಬೈಲ್ಗಳನ್ನ ಬಳಕೆ ಮಾಡುತ್ತಾ ಕಾಲ ಕಳೆದಿದ್ದಾರೆ. ಮೆಡಿಕಲ್ ಇದೆ, ಬೇರೆ ಫೆಸಿಲಿಟಿ ಇದೆ, ಆ ಕಾರ್ಡ್ ಇದ್ರೆ ಅನುಕೂಲ. ಎಷ್ಟೋ ಜನ ಇವತ್ತು ಹಾಕಿರೋರಿಗೆ ಕಾರ್ಡ್ ರದ್ದು ಮಾಡ್ತೀನಿ ಅಂತ ಇದ್ದಾರೆ. ಇದು ನಮ್ಗೆ ಯಾಕೋ ಸರಿ ಕಾಣ್ತಿದೆ. ಅದರಿಂದ ದಯಮಾಡಿ ನಮ್ಮ ಇಲಾಖೆಯಲ್ಲಿ ನಂಜನಗೂಡಿನಲ್ಲಿ ಯಾವ್ಯಾವ ಊರು ಸಭೆಯಲ್ಲಿ ಹಾಜರಾದ ಬಹುತೇಕ ಮಂದಿ ಮೊಬೈಲ್ ಬಳಕೆಯಲ್ಲೇ ಮುಳುಗಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ ಕ್ರಮಕ್ಕೆ ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ. ಗೃಹಲಕ್ಷ್ಮಿ ಹಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬ ನೀತಿ ಖಂಡಿಸಿ ಮೈಸೂರಿನಲ್ಲಿ ಜಿಲ್ಲಾ JDS ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಗೃಹಲಕ್ಷ್ಮಿ ಹಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬ ನೀತಿ ಖಂಡಿಸಿ ಮೈಸೂರಿನ ಗಾಂಧಿ ವೃತ್ತದ ಬಳಿ ಜಿಲ್ಲಾ JDS ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು.
ಜಿಲ್ಲಾ ನಗರ ಘಟಕದ ಅಧ್ಯಕ್ಷ ಚಿಲುವೇಗೌಡ, ಗ್ರಾಮಾಂತರ ಅಧ್ಯಕ್ಷ ನರಸಿಂಹಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗದಷ್ಟು ದಿವಾಳಿಯಾಗಿದೆ. ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ. ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಜೊತೆಗೆ ಕೂಡಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣಗಳ ಸರದಾರ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಅಶ್ವಿನ್ ಕುಮಾರ್, ಮಾಜಿ ಕಾರ್ಪೊರೇಟರ್ ಶ್ರೀಧರ್, ಮಾಜಿ ಮೇಯರ್ ಚಿನ್ನಿ ರವಿ ಸೇರಿದಂತೆ ಹಲವು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದಾಗಿದೆ ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.